ದಾವಣಗೆರೆಯಲ್ಲಿ ನನ್ನ ಫ್ರೆಂಡ್ ಮನೆಗೆ ಒಂದು ಸಲ ಹೋಗಿದ್ದೆ. ಒಂದು ಕಡೆ ಗುಜರಿ ಶಾಪು, ಇನ್ನೊಂದು ಕಡೆ ಸೈಕಲ್ ಶಾಪು. ಈ ಎರಡರ ಮಧ್ಯೆ ಅವನ ಮನೆ. ಹುಡುಗ ಕಾರ್ ಓಡಿಸ್ತಾನೆ. ಒಂದು ಸಣ್ಣ ಪುಟ್ಟ ಮೂರೊಳಗಿನ ಮನೆ ಕಟ್ಕೊಂಡಿದ್ದಾನೆ. ಹೆಂಡತಿ ಮಕ್ಕಳು, ನೆಮ್ಮದಿ ಸಂಸಾರ. ಆ ಕಡೆ ಈ ಕಡೆಯವ್ರದ್ದು ನೆಮ್ಮದಿ ಸಂಸಾರನೇ, ಆದರೆ ಇವನು ಓದ್ದವನು. ಇವರ ಹೆಂಡತಿ ಯಾವಾಗಲೂ ಆ ಗುಜರಿ ಅವ್ರದ್ದು ಕೊಳೆ ಬಗ್ಗೆ ಹೇಳೋದು, ಸೈಕಲ್ ಶಾಪಿನ ಶಬ್ದದ ಬಗ್ಗೆ ಹೇಳೋದು. ತುಂಬ ಬೇಸರ ಆಗ್ತಾ ಇದೆ ಮಾಸ್ಟ್ರೇ, ಎಂಥ ಜೀವನ ಇದ್ರ ಮಧ್ಯೆ ಆಗೋಗುತ್ತೆ ಅಂತ. ಗಂಡನಿಗೂ ಬೇಜಾರು, ಹೆಂಡತಿಗೆ ಬೇಜಾರಾಗಿದೆಯಲ್ಲ ಅಂತ. ಅವನು ಏನಾದ್ರು ಒಂದು ಟೀಕೆ ಇಲ್ಲದೆ, ಆ ಇಬ್ಬರ ಬಗ್ಗೆ ಟೀಕೆ ಇಲ್ಲದೆ ದಿನಗಳೇ ಹೋಗ್ತಿರ್ಲಿಲ್ಲ ಅವ್ರಿಗೆ. ಮನೆಯಲ್ಲೂ ಆ ಇಬ್ಬರ ಬಗ್ಗೆನೇ ಮಾತು. ಒಟ್ಟಿನಲ್ಲಿ ಹೀಗೆ ಸಂಸಾರ ನಡೀತಿರುವಾಗ ಆ ಗುಜರಿ ಶಾಪು ಖಾಲಿ ಆಯಿತು, ಸೈಕಲ್ ಶಾಪು ಖಾಲಿ ಆಯಿತು. ಆಮೇಲೆ ಒಂದಿನ ನಾನು ಹೋದಾಗ ಸಪ್ಪೆ ಆಗಿದ್ದರು ಇಬ್ಬರು. ಏನಪ್ಪ ಈಗ ಎರಡೂ ಕಾಟ ತಪ್ತಲ್ಲ, ಏನು ನೆಮ್ಮದಿಯಾಗಿರ್ಬೋದಲ್ಲ ಅಂದರೆ, ಆ ಹೆಣ್ಣುಮಗಳು ಹೇಳಿದ ಉತ್ತರ ಹೀಗಿತ್ತು: ಅಯ್ಯೋ, ಅವರು ಏನು ಮಾಡ್ತಾರೆ ಇವರೇನು ಮಾಡ್ತಾರೆ ಅಂತ ಯೋಚನೆ ಮಾಡೋದ್ರಲ್ಲೇ ನನಗೆ ದಿನ ಹೋಗ್ತಾಯಿತ್ತು. ಏನೋ ಒಂಥರ ತೃಪ್ತಿ ಸಿಗ್ತಿತ್ತು. ಈಗ ಅದಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಅಂತ. ಮನವೆಂಬ ಮರ್ಕಟ ಇದೇನು ಆಟ ಆಡಿತು ಅಂತ ನಾನು ಅಂದ್ಕೊಂಡೆ. ಹೀಗೆ ಒಳ್ಳೆ ಕೆಲಸ ಮಾಡಿದಾಗಲೂ ತೃಪ್ತಿ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಆದರೆ ಈ ಥರ ಕೆಲಸದಲ್ಲೂ ತೃಪ್ತಿ ಸಿಗುತ್ತೆ ಅಂತ ನಂಗೆ ಉದಾಹರಣೆ ಸಹಿತ ಸಿಕ್ಕಿದ್ದು ಆವಾಗ. ಏನಂತೀರ ಇದಕ್ಕೆ ವಿಚಿತ್ರಕ್ಕೆ? ನಮಸ್ತೆ.